ಸಮೀಕ್ಷೆ ತಿಳಿಸಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಪಿಮಾರ್ಕ್ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ಗೆ 22 ಸ್ಥಾನವನ್ನ ನೀಡಿದ್ರೆ ಆಡಳಿತಾರೂಢ ಕಾಂಗ್ರೆಸ್ಗೆ 6 ಸ್ಥಾನವನ್ನ ನೀಡಿದೆ. ಇನ್ನು ಮ್ಯಾಟ್ರಿಸ್ ನೀಡಿದ ಸಮೀಕ್ಷೆಯು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತಿದೆ. ಬಿಜೆಪಿ ಪಕ್ಷವು 48.4% ಪಡೆದಿದ್ದು, ಈ ಪೈಕಿ 18ರಿಂದ 20 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷವು 42.2% ಮತ ಪಡೆಯುವ ಮೂಲಕ 5ರಿಂದ 8 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಇನ್ನು ಎನ್ಡಿಎ ಮೈತ್ರಿ ಪಡೆಯಾದ ಜೆಡಿಎಸ್ 3ರಿಂದ 6% ಪಡೆದು 1ರಿಂದ 3 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಪಿಮಾರ್ಕ್ ಕೊಟ್ಟ ಸಮೀಕ್ಷೆಯಲ್ಲಿ ಯಾರಿಗೆ ಸೋಲು ಗೆಲುವು? ಇನ್ನು ಪಿಮಾರ್ಕ್ ಕೊಟ್ಟ ಮತಗಟ್ಟೆ ಸಮೀಕ್ಷೆ ವರದಿ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಗೊತ್ತಾ? ಚಿಕ್ಕೋಡಿ ಕ್ಷೇತ್ರ ಅಣ್ಣಾ ಸಾಹೇಬ್ ಜೊಲ್ಲೆ, ಬೆಳಗಾವಿ ಜಗದೀಶ್ ಶೆಟ್ಟರ್, ಬಾಗಲಕೋಟೆ ಪಿಸಿ ಗದ್ದಿಗೌಡರ್, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ, ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವತ್ತೂರ್, ಬಳ್ಳಾರಿಯಲ್ಲಿ ಶ್ರೀರಾಮುಲು, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಧಾರವಾಡ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗ ಬಿವೈ ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾಸನ ಪ್ರಜ್ವಲ್ ರೇವಣ್ಣ, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ, ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ತುಮಕೂರು ಮುದ್ದಹನುಮೇಗೌಡ, ಮಂಡ್ಯ ಎಚ್ಡಿ ಕುಮಾರಸ್ವಾಮಿ, ಮೈಸೂರು ಯದುವೀರ್ ಒಡೆಯರ್, ಚಾಮರಾಜನಗರ ಸುನಿಲ್ ಬೋಸ್, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವು ಸಾಧಿಸಲಿದ್ದಾರೆ ಎನ್ನುತ್ತಿದೆ ಸಮೀಕ್ಷೆ. ಎಕ್ಸಿಟ್ ಪೋಲ್ ನಂಬಲ್ಲ, ಡಬಲ್ ಡಿಜಿಟ್ ದಾಟುತ್ತೇವೆ. ಇನ್ನು ಎಕ್ಸಿಟ್ ಪೋಲ್ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಎಕ್ಸಿಟ್ ಪೋಲ್ ನಂಬಲ್ಲ ಎಂದಿದ್ದಾರೆ. ನೋಡಿ, ಒಂದ್ ಕಡೆ ಲೋಕಸಭಾದ ಫಲಿತಾಂಶಕ್ಕೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಆದ್ರೆ ರಿಪಬ್ಲಿಕನ್ ಕ್ವಿಕ್ ಆಗಿ ಯಾವ ಕ್ಷೇತ್ರದಲ್ಲಿ ಯಾರು ಬಿಜೆಪಿ ಅಭ್ಯರ್ಥಿ, ಯಾರು ಕಾಂಗ್ರೆಸ್ ಅಭ್ಯರ್ಥಿ, ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಆ ಕುರಿತ ಕ್ವಿಕ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಇಂದು ಯಾರ ಕೊರಳಿಗೆ ವಿಜಯಮಾಲೆ? ಎಲೆಕ್ಷನ್ ಕಣದ ಕೇಸರಿ ಕಲಿಗಳು ಯಾರ್ಯಾರು? ಇವತ್ತು ಎಲೆಕ್ಷನ್ ರಿಸಲ್ಟ್ ಹೊರಬೀಳಲಿದೆ. ಘಟಾನುಘಟಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಮೊದಲಿಗೆ ನರೇಂದ್ರ ಮೋದಿ ವಾರಣಾಸಿ ಕ್ಷೇತ್ರ, ಸ್ಮೃತಿ ಇರಾನಿ ಅಮೇಥಿ ಕ್ಷೇತ್ರ, ರಾಜನಾಥ್ ಸಿಂಗ್ ಲಕ್ನೋನಿಂದ ಸ್ಪರ್ಧಿಸಿದ್ದು ಇವತ್ತು ಇವರ ಭವಿಷ್ಯ ನಿರ್ಧಾರವಾಗುತ್ತೆ. ಇನ್ನು ಗಾಂಧಿನಗರದಿಂದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಮಿತ್ ಶಾ ಕೋಟಾದಿಂದ ಓಂ ಬಿರ್ಲಾ, ಮನ್ಸುಖ್ ಮಾಂಡವಿಯಾ ಪೋರ್ಬಂದರ್ನಿಂದ ಕಣದಲ್ಲಿದ್ದಾರೆ. ಇನ್ನು ಉಳಿದಂತೆ ನೋಡೋದಾದ್ರೆ ಕಿರಣ್ ರಿಜಿಜು ಅರುಣಾಚಲ ಪಶ್ಚಿಮ, ನಿತಿನ್ ಗಡ್ಕರಿ ನಾಗಪುರದಿಂದ, ಜ್ಯೋತಿರಾದಿತ್ಯ ಸಿಂಧಿಯಾ ಗುನಾ ಕ್ಷೇತ್ರದಿಂದ, ರಾಜೀವ್ ಚಂದ್ರಶೇಖರ್ ಕೇರಳದ ತಿರುವನಂತಪುರಂ, ನಟಿ ಹೇಮಮಾಲಿನಿ ಮಥುರಾ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ. ಇನ್ನು ಉದ್ಯಮಿ ನವೀನ್ ಜಿಂದಾಲ್ ಕುರುಕ್ಷೇತ್ರ, ಕರ್ನಾಟಕದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಮಾಧವಿ ಲತಾ ಹೈದರಾಬಾದ್, ಕೆ ಅಣ್ಣಾಮಲೈ ತಮಿಳುನಾಡಿನ ಕೊಯಮತ್ತೂರು, ನಟಿ ಕಂಗನಾ ರಣಾವತ್ ಮಂಡಿಯಿಂದ, ಅಭಿಜಿತ್ ಗಂಗೋಪಾಧ್ಯಾಯ್ ತುಮ್ಲುಕ್ ಕ್ಷೇತ್ರದಿಂದ ಕಣದಲ್ಲಿದ್ರೆ ಇದೇ ಮೊದಲ ಬಾರಿಗೆ ಯದುವೀರ್ ಒಡೆಯರ್ ಮೈಸೂರು ಕೊಡಗು ಕ್ಷೇತ್ರದಿಂದ ತಮ್ಮ ಲಕ್ ಪರೀಕ್ಷೆಗೆ ಇಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲರ ಭವಿಷ್ಯ ನಿರ್ಧಾರವಾಗಲಿದ್ದು, ಸರ್ವೆ ಪ್ರಕಾರ ಇವರು ಗೆಲ್ಲೋ ಚಾನ್ಸ್ ದುಪ್ಪಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಬ್ರೇಕ್ ಆದಮೇಲೆ ಮತ್ತೆ 2024 ಲೋಕ ತೀರ್ಪು ಲೈವ್ ಕವರೇಜ್ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ನೋಡಿ, ಪ್ರಮುಖವಾಗಿ ಭಾರತದ ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಯಾವ ಪಕ್ಷಕ್ಕೆ ಗೇನ್ ಆಗುತ್ತೆ ಅನ್ನೋದು ಕುತೂಹಲ ಇದೆ. ಈಗ ನಾರ್ತ್ ಈಸ್ಟ್ ಭಾಗದಲ್ಲಿ ಯಾವ ರೀತಿಯಾಗಿ ಬಿಜೆಪಿಗೆ ಗೇನ್ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇಂಡಿಯಾಗೆ ಬಹುತೇಕ ಸರ್ವೆಗಳು ಬಹುಪರಾಗ್. ಈಶಾನ್ಯ ರಾಜ್ಯಗಳಲ್ಲಿ ಮೋದಿ. ದೇಶಾದ್ಯಂತ 7 ಹಂತಗಳಲ್ಲಿ ಚುನಾವಣೆ ಅಂತ್ಯವಾಗಿ ಇಂದು ಎಲೆಕ್ಷನ್ ರಿಸಲ್ಟ್ ಬರಲಿದೆ. ಇದೀಗ ಇಡೀ ದೇಶದ ಚಿತ್ತ ಇಂದಿನ ಫಲಿತಾಂಶದ ಮೇಲೆ ನೆಟ್ಟಿದೆ. ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯುವವರು ಯಾರು ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ. ಎಕ್ಸಿಟ್ ಪೋಲ್ನಲ್ಲಿ ಮತ್ತೆ ಮೋಡಿ ಮಾಡ್ತಿದ್ದಾರೆ ಅಂತ ಸಮೀಕ್ಷೆಗಳು ಹೇಳಿವೆ. ಅದರಲ್ಲೂ ಈಶಾನ್ಯ ರಾಜ್ಯಗಳಲ್ಲಿ ಕೇಸರಿ ನಗೆ ಬೀರಲಿದೆ. ಬಿಮಾರ್ಕ್ ಮ್ಯಾಟ್ರಿಜ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಹಲವು ಈಶಾನ್ಯ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಲಿದೆಯಂತೆ. ಬಿಮಾರ್ಕ್ ಸಮೀಕ್ಷೆ ಪ್ರಕಾರ ಅಸ್ಸಾಂನಲ್ಲಿ 14 ಕ್ಷೇತ್ರಗಳ ಪೈಕಿ 10 ರಿಂದ 12 ಸ್ಥಾನಗಳಲ್ಲಿ ಜಯಬೇರಿ ಬಾರಿಸಲಿದೆ. ಇಂಡಿ ಕೂಟ 2 ಸ್ಥಾನಗಳಲ್ಲಿ ಜಯ ಗಳಿಸಲಿದೆ. ಬಿಮಾರ್ಕ್ ಸಮೀಕ್ಷೆಯ ಪ್ರಕಾರ ಅರುಣಾಚಲ ಪ್ರದೇಶದ 2 ಸೀಟ್ನಲ್ಲಿ 2 ಸೀಟ್ ಬಿಜೆಪಿಗೆ ಬರಲಿದೆ. ಕಾಂಗ್ರೆಸ್ ಖಾತೆಯಲ್ಲಿ ಶೂನ್ಯವನ್ನ ಸಾಧಿಸಲಿದೆ. ಬಿಮಾರ್ಕ್ ಸಮೀಕ್ಷೆಯ ಪ್ರಕಾರ ತ್ರಿಪುರದ 2 ಸೀಟ್ನಲ್ಲಿ 2 ಸೀಟ್ ಬಿಜೆಪಿಗೆ ಬರಲಿದೆ. ಕಾಂಗ್ರೆಸ್ ಖಾತೆಯಲ್ಲಿ ಶೂನ್ಯವನ್ನ ಸಾಧಿಸಲಿದೆ. ಇದರಲ್ಲಿ 61.1% ವೋಟ್ ಶೇರ್ ಅನ್ನ ಪಡೆಯಲಿದೆ. ಬಿಮಾರ್ಕ್ ಸರ್ವೆ ಹೇಳುವಂತೆ ನಾಗಾಲ್ಯಾಂಡ್ನ ಏಕೈಕ ಸೀಟ್ ಎನ್ಡಿಎ ತೆಕ್ಕೆಗೆ ಹೋಗಲಿದೆ. ಆದರೆ ವೋಟ್ ಶೇರ್ನಲ್ಲಿ ಇಂಡಿ ಕೂಟಕ್ಕೆ ಕೊಂಚ ಲಾಭವಾದರೂ ಸೀಟ್ ಸಿಗೋದು ಡೌಟ್. ಮಣಿಪುರ ಗಲಭೆಗಳು ಈ ಚುನಾವಣೆಯಲ್ಲಿ ಬಿಜೆಪಿಗೆ ಅಷ್ಟರ ಮಟ್ಟಿಗೆ ಪೆಟ್ಟು ನೀಡಿಲ್ಲ. ಉಳಿದಂತೆ ಮೇಘಾಲಯ, ಮಿಜೋರಾಂನಲ್ಲೂ ಬಿಜೆಪಿ ಉತ್ತಮ ಫಲಿತಾಂಶ ಬರೋ ಸಾಧ್ಯತೆ ಇದ್ದು ಇಂದು ಕ್ಲಿಯರ್ ಪಿಕ್ಚರ್ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಷ್ಟೊತ್ತು ದೇಶದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳು, ಗಮನ ಸೆಳೆದಿರುವ ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ ಗಮನ ಸೆಳೆದಿರುವ ರಾಜ್ಯಗಳ ಬಗ್ಗೆ ಕೂಡ ಮಾತನಾಡಬೇಕು ಅಂತ ಅನ್ಸುತ್ತೆ. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಸೂಕ್ಷ್ಮ ರಾಜ್ಯ ಆಗ್ಬಿಟ್ಟಿದೆ. ಕಾರಣ 7 ಹಂತದಲ್ಲಿ ಮತದಾನ ಪ್ರಕ್ರಿಯೆ ಆದ್ರೂ ಕೂಡ ಅತಿ ಹೆಚ್ಚಿನ ಗಲಾಟೆಗೆ ಸಾಕ್ಷಿಯಾಗಿರುವಂತಹ ರಾಜ್ಯ ಪಶ್ಚಿಮ ಬಂಗಾಳ. ಈ 3 ರಾಜ್ಯಗಳಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳಿದೆ ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.
ಚಿತ್ತ ಇಡೀ ದೇಶದ ಚಿತ್ತ ಇಂದಿನ ಮಹಾ ತೀರ್ಪಿನ ಮೇಲೆ ನೆಟ್ಟಿದೆ. ಲೋಕಕದನದ ಫಲಿತಾಂಶಕ್ಕಾಗಿ ಇಡೀ ದೇಶವೇ ಕಾದು ಕುಳಿತಿದೆ. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳದ ಬಗ್ಗೆ ಚುನಾವಣೋತ್ತರ ಸಮೀಕ್ಷೆ ನುಡಿದ ಭವಿಷ್ಯವೇನು ಅಂತಾನೆ ತೋರಿಸ್ತೀವಿ ನೋಡಿ. ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ಗೆಲುವಿನ ನಗೆ. ಅತಿ ಹೆಚ್ಚು ಲೋಕಸಭೆ ಕ್ಷೇತ್ರಗಳನ್ನ ಹೊಂದಿರುವ ಉತ್ತರ ಪ್ರದೇಶದಲ್ಲಿ 80 ಸ್ಥಾನಗಳಿವೆ. ಇಲ್ಲಿ ಈ ಬಾರಿಯೂ ಬಿಜೆಪಿಯೇ ಕಮಾಲ್ ಮಾಡಲಿದೆ ಅಂತ ಪಿಮರ್ಕ್ಯೂ ಹಾಗೂ ಮ್ಯಾಟ್ರಿಜ್ ಸಮೀಕ್ಷೆಗಳು ಹೇಳಿವೆ. ಉತ್ತರ ಪ್ರದೇಶ ಪಿಮರ್ಕ್ಯೂ ಸಮೀಕ್ಷೆ ಹೇಳೋದೇನು? ಉತ್ತರ ಪ್ರದೇಶದಲ್ಲಿ ಬಿಜೆಪಿ 69ಕ್ಕೂ ಹೆಚ್ಚು ಸ್ಥಾನ ಪಡೆಯಲಿದೆ.